ಈಗ ನಾವು ಆಗ್ತಾ ಇರೋದು ಇಪ್ಪಟ್ಟು ಒಂದ್ 350 ಇದು ಇಪ್ಪಟ್ಟು 650 ಆಗ್ತದೆ. 650 ಕುರಿ ಮರಿಗಳರೆ ಟಗರು ಮರಿ. ಕುರಿನ ಟಗರು ಮರಿ. ಮತ್ತೆ ಫುಡ್ ನೀವೇ ಕೊಟ್ಟು ನಾವ ರೆಡಿ ಮಾಡ್ತೇವೆ ಅಲ್ಲ, ನಾವು ಅದನ್ನ ಬೀಸ್ ನಾವು ರೆಡಿ ಮಾಡ್ತೇವೆ. ನೀವು ಬೀಸ್ ರೆಡಿ ಮಾಡ್ಕೊಂಡ್ರಿ. ಈ ಇಂಜಿನ್ ಕೃಷಿ ಒಳಕ್ಕೆ ಎಷ್ಟಾಯ್ತು? ಯಾವ್ದು ಇದು ಅಂದಾಜ್ ಖರ್ಚು? ಇದು 3 ಲಕ್ಷ ಬಂದ್ರಿ. 3 ಲಕ್ಷ ಇಕ್ಕಿ ಬೀಳುತ್ತೆ ಸರ್. ಏನ್ ಮಾಡ್ತೀರಿ? ಅದನ್ನ ಮಾರಾಟ ಕೊಡ್ತೇವೆ. ಹೆಂಗ್ ಕೊಡ್ತೀರಿ ಸರ್? ಅದು ಚೀಲ ಪುಟ್ಟಿ 70-80 ರೂಪಾಯಿ ಒಂದ್ ಪುಟ್ಟಿ ಮಾರ್ತೇವೆ. 70 ರಿಂದ 80 ರೂಪಾಯಿ ಒಂದ್ ಪುಟ್ಟಿ ರೀ. ಅಂದ್ರೆ ಇದು ಒಂದ್ ಸರಿ ಹಾಕಿದ್ರ ಎಷ್ಟು ಬರ್ಬೋದ್ರಿ? ಇದು ಗೊಬ್ಬರ ಬರತ್ರಿ ಒಂದು 45 ಸಾವಿರಕ್ಕೆ ಮಾರತ್ರಿ. 40-50 ಸಾವಿರಕ್ಕೆ ಬರೀ ಇಕ್ಕಿ ಮಾರಾಟ ಮಾಡ್ತೀರಿ? ವರ್ಷಕ್ ಮಾಡ್ತೀರಿ? ಒಂದೇ ಬೀಡು ಅಂದ್ರೆ ಎಷ್ಟ್ ತಿಂಗಳಿಗೆ? 3 ತಿಂಗಳು. 3 ಖರ್ಚು ತೆಗದ್ರ ಮರಿ 1,000 ಉಳಿಬೋದ್ರಿ. 1,000 ಒಂದು ಈ ಸದ್ಯ 100 ಮರಿ ಅಂದ್ರೆ 1 ಲಕ್ಷ. ಕಡಿಮೆ ರೇಟ್ ಸಿಗಂತ ಯಾವ್ದಾರಿ? ಏನ್ ಎಲ್ಲಿ ಕಡಿಮೆ ಅಂತ ಎಲ್ಲಿ ಸಿಗಲ್ರಿ. ಕಡಿಮೆ ಮಟ್ಟಿಗೆ ಎಲ್ಲಿ ಸಿಗಲ್ಲ. ಮಾಲಿ ತಕ್ಕಂಗ್ ಕೊಡ್ತಾ ಇರ್ತಾರ. ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ತಗೊಂಡ್ ನಾಡ್ಲೇದ್ ಇರ್ಬೇಕು, ಮಾರೋದು ಇರ್ಬೇಕು, ಟೆಕ್ನಿಕ್ ಇರ್ಬೇಕು ಅಷ್ಟೇ. ತರೋದು ಮಾರೋದು ಏನು ಗೊತ್ತಿಲ್ಲರಿ ಕಷ್ಟ ಪಾಪ ತಗೊಂಬಂದ್ ಮಾರೋದು. ನಾವ್ ಎಷ್ಟಿದ್ರೆ ಸಾಕ್ತಾವ, ಟೆನ್ಷನ್ ಇಲ್ಲ ನಮಗೆ. ಇಪ್ಪ ನೆಕ್ಸ್ಟ್ 605 ಮರಿ ಆಗ್ತವೆ. ಮಹಾರಾಷ್ಟ್ರ ಮಾಲು ಒಂದ್ ಸ್ವಲ್ಪ ಉದ್ದ ಬಾಲ ಬರ್ತೈತಿ ಅಂತಂದು ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡ್ತಾರ ಅಂಗಡಿಯವ್ರು. ಸ್ವಲ್ಪ ಉದ್ದ ಬಾಲ ಬರ್ತೈತಿ, ಮಟನ್ ರುಚಿ ಬರಲ್ಲ ಅಂತ ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡ್ತಾರ. ನಾವೇನ ಸೇಲ್ ಮಾಡ್ತಾವ್ರಿ, ಏನ್ ತೊಂದ್ರೆ ಇಲ್ಲ. ನಮ್ಗೆಲ್ಲ ಅಂಗಡಿಯವ್ರ ಪರಿಚಯ ಅದಾರ. ಅಂಗಡಿಯವ್ರ ಪರಿಚಯದಂತ ನಾವ್ ಮಾಲ್ ಕೊಡ್ತಾ ಇರ್ತೇವಿ. ಕೊಯ್ತಾ ಇದಾರ, ಏನ್ ತೊಂದ್ರೆ ಇಲ್ಲ. ಅದಕ್ಕಂತೂ ಸ್ವಲ್ಪ ಮಾರ್ಕೆಟ್ ಚೆನ್ನಾಗಂದ್ರೆ ಕರೆ ಕುರಿ, ಕೆಂಪು ಕುರಿ. ಈ ಕೆಂಪು ಕುರಿ ರೀ? ಕೆಂಪು ಕುರಿ, ಕರೆ ಕುರಿ. ನಮ್ಮಲ್ಲಿ ಸೇಲ್ ಆಗದು. ನಮ್ಗೆ ಹೆಚ್ಚಿಗೆ ಸೇಲ್ ಆಗದ ಅದೇ. ಸ್ವಲ್ಪ ಮಹಾರಾಷ್ಟ್ರ ಮರಿಗೆ ಒಂದ್ ಸ್ವಲ್ಪ ಇದನ್ನ ಮಾಡ್ತಾರ. ತೂಕದಾಗ ಅದ ಮುಂದ ಮಹಾರಾಷ್ಟ್ರ ಕುರಿ. ತೂಕದಾಗ ಮಹಾರಾಷ್ಟ್ರ ಕುರಿ ಮುಂದ. ಅದಾದ್ರ ನೀವು ತೂಕದಂಗ್ ಕೊಡ್ತೀರ? ಇಲ್ಲ, ನಾವು ಉಂಡಾಗುತಿ ಕೊಡ್ತೇವೆ. ಉಂಡಾಗುತಿ ಅಂದಾಜಿನ ಮೇಲೆ ಮಾರ್ತಾರ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಊರು ಇಂಗಳಗುಂದಿ ಗ್ರಾಮದಲ್ಲಿ ಅದ. ಅಂದ್ರೆ ಕೊನೆಯ ಭಾಗ. ಅಂದ್ರೆ ನಾವು ದಾವಣಗೆರೆ ಜಿಲ್ಲೆಯ ಬಾರ್ಡರ್ ನಲ್ಲಿ ಇದೀವಿ. ಇವತ್ತು ಅವರು ಅದ್ಭುತವಾಗಿ ಕುರಿ ಸಾಕಾಣಿಕೆ ಮಾಡ್ಕೊಂಡಾರ. ಅದು ಯಾವ ತರ ಕುರಿ ಸಾಕಾಣಿಕೆ ಮಾಡ್ಕೊಂಡ್ರ, ಜೊತೆಗೆ ಅವರು ಒಂದು ಹೈಟೆಕ್ ಸಡ್ ಮಾಡ್ಕೊಂಡ್ರ, ಅದು ಯಾವ ಇದರಲ್ಲಿ ಮಾಡ್ಕೊಂಡ್ರ, ಸುಮಾರು ವೆರೈಟಿ ತಳಿಗಳ ಇಲ್ಲಿ ಅವರು ಕುರಿಗಳ ಸಾಕಾಣಿಕೆ ಮಾಡ್ತಾರ. ಅದು ಯಾವ ತರ ಮಾಡ್ಕೊಂತಾರ ಅಂತ ಅವ್ರ ಜೊತೆ ಕೇಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದು, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಅವ್ರನ್ನ ಸರ್ ಜೊತೆಗೆ ನಾವು ಮಾತಾಡ್ಕೊಂತ ಹೋಗೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಮೂರ್ತಿ. ಅಣ್ಣ ನಿಮ್ಮೂರು? ನಮ್ಮೂರು ಇಂಗಳಗುಂದಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಅಣ್ಣ ನೀವು ಕುರಿ ಸಾಕಾಣಿಕೆ ಮಾಡ್ತಿದ್ರಿ, ಇದು ಯಾವ್ದು ತಳಿ? ಮತ್ತೆ ಇದು ಏನು ವಿಶೇಷ ಐತಲ್ಲ? ವೈಟ್ ಐತಿ, ಬಿಳಿಯದೈತಿ? ಇದೆಲ್ಲ ಮಹಾರಾಷ್ಟ್ರ ತಳಿ ರೀ. ಇದು ಮಹಾರಾಷ್ಟ್ರ ತಳಿ. ಅಂದ್ರೆ ಮಹಾರಾಷ್ಟ್ರದಿಂದ ತಂದೆ. ಈ ಒಂದು ಕುರಿ ಮರಿಗಳು ಎಷ್ಟು ಬೀಳ್ಬೋದು ಸರ್? ಇದು 8,500 ಸಾವಿರ. 8 ರಿಂದ 8,500 ಸಾವಿರ. ಎಷ್ಟು ತಿಂಗಳು ಕುರಿ ಇರ್ಬೋದು ಸರ್ ಇವೆಲ್ಲ? ಇವು ತಗೊಂಬಂದ್ 3 ತಿಂಗಳು, ಅಲ್ಲಿಂದ 3 ತಿಂಗಳು. 3 ತಿಂಗಳು 3 ತಿಂಗಳು ತಗೊಂಬಂದ್ 3 ತಿಂಗಳು, ಅಲ್ಲಿ ಹುಟ್ಟಿದ್ 3 ತಿಂಗಳು, 6 ತಿಂಗಳು. 6 ತಿಂಗಳು ಕುರಿಗಳ ಟಗರ್ ಅಷ್ಟು ಟಗರ್ರಿ ಅಲ್ರಿ ಅಣ್ಣ? ಇದು ಎಷ್ಟು ಎತ್ತರ ಐತಿ ನಿಮ್ಗ? ಅರ್ಧ ಇದಕ್ಕೈತಿ. ಹಾನ್ರಿ. ಎಷ್ಟು ದೊಡ್ಡ ಬರ್ತವೆ? ನಮ್ಮ ಆದ್ರ 6 ತಿಂಗಳಿಗೆ ಸಣ್ಣ ಬರ್ತವೆ. ಇದು ನಮ್ಮ ತಳಿಗಳ. ಇದು ನಮ್ಮ ತಳಿ ನೋಡಿದ್ರ ಈ ತರ ಸಣ್ಣದ್ ಬರ್ತ, ಇದು ನೋಡಿದ್ರೆ ಇಷ್ಟು ದೊಡ್ಡದು ಬರ್ತಲ್ಲ, ಏನ್ ವಿಶೇಷ ಸರ್? ಏನಲ್ರಿ, ಇದು ತೂಕ ಹೆಚ್ಚಿ ಬರುತ್ತೆ. ಮಟನ್ ತೂಕ ಹೆಚ್ಚಿ ಬರುತ್ತೆ. ಮಟನ್ ತೂಕ ಚೆನ್ನಾಗ್ ಬರುತ್ತೆ. ಏನಪ್ಪಾ ಇಲ್ಲಿ ವಾತಾವರಣಕ್ಕ ಹೊರಗಡೆ ಬಿಡಬಾರ್ದು ಅವನ್ನ. ಇದನ್ನ ಹೊರಗಡೆ ಬಿಡಂಗಿಲ್ಲ, ಒಳಗಡೆಗೆ ಮೇಸ್ಬೇಕು. ಅವನ್ನ ನೆಳ್ಳಿಗಿರ್ಬೇಕು. ಹಂಗಾಗಿ ಮರಿ ಚೆನ್ನಾಗ್ ಬರ್ತಿರಿ. ಇದು ಚೆನ್ನಾಗ್ ಬರ್ತಾರೆ. ಇವ್ ಏನ್ ರೇಟ್ ಮಾರ್ತಾವ ಸರ್? ಇವು ಮಾರ್ತಾವ್ರಿ. ಈಗ ಕೊಟ್ಟವ್ರಿ 12,000 ಕೊಟ್ಟವ್ರಿ. 12,000 ಇದೇ ನಮ್ಮ ಈ ಮರಿಗಳಾದ್ರ ಸರ್? ನಮ್ಮ ಮರಿಗಳಾದ್ರ ಅದು ಒಂದ್ ತಿಂಗಳು ಹೆಚ್ಚಿಗೆ ಮೇಯಿಸ್ಬೇಕು. ಹಂಗಾರ ಒಂದ್ ದಿನ ಅದು 12,000 11,000 ಮಾರ್ತದೆ. ಅಂದ್ರೆ ಇಷ್ಟ ದೊಡ್ಡದಿದ್ರು ಅದ ರೇಟ್ ಮಾರ್ತೈತಿ, ಇದು ಇಷ್ಟ ಸಣ್ಣದಿದ್ರೆ ಇಷ್ಟೇ ಅದೇ ರೇಟ್. ಈಗ ಸಣ್ಣದ್ರಿ, ಈಗ ಕಡಿಮೆ ರೇಟ್ ಅದ. ಇದು ದೊಡ್ಡದಿಂದ ತೂಕ ಇದ್ದಂಗ ಮಾರ್ಯ ಮಾರ್ತೈತಿ. ಇದು ಅಂದ್ರೆ ಇದು ಎಷ್ಟು ದೊಡ್ಡದ ಅಂತೀರಿ? ಇದು ದೊಡ್ಡ ಅಂದ್ರೆ ಇದು 6 ತಿಂಗಳು ಹೋಗ್ಬೇಕ್ರಿ. ಇದು 6 ತಿಂಗಳು. ಎಷ್ಟು ತಿಂಗಳು ಮರಿ? ಇವತ್ತು ಬಂದವ್ರಿ, ಬೇಡ ಒಂದ್ 3 ತಿಂಗಳು ಬರ್ಬೋದು ಅಷ್ಟೇ. ಇದು ಎಷ್ಟು ತಿಂಗಳು ಮರಿ? 3 ತಿಂಗಳು. ಇದು 3 ತಿಂಗಳು ಮರಿ ಇದೆ. ಇದು ರೀ 6 ತಿಂಗಳು. 6 ತಿಂಗಳು ಮರಿ. ಇದು 6 ತಿಂಗಳು ಆದ್ರೆ ಇಷ್ಟು ದೊಡ್ಡದಾಗತ್ತೆ? ಇಷ್ಟು ದೊಡ್ಡದಾಗಲ್ರಿ ಅದು ಸುಲಭವಾಗಿ. ಇಷ್ಟು ದೊಡ್ಡದಾಗಲ್ಲ. ಇಷ್ಟು ದೊಡ್ಡದಾಗಲ್ಲ ಅದು. ಇವೆಲ್ಲ ಟಗರ್ ಮರಿಗಳ ಸರ್? ಇವಕ್ಕ ನಮ್ಮ ಮರಿಗಳು ಇರ್ತಾವಲ್ರಿ, ಅವಕ್ಕೆ ಏನಾರ ನಾವ್ ಇದನ್ ಮಾಡಿದ್ರ?
ಹಂಗ್ ಕ್ರಾಸಿಂಗ್ ಬರಲ್ರಿ ಕ್ರಾಸಿಂಗ್ ಮಾಡಿದ್ರ ಕ್ರಾಸಿಂಗ್ ಮಾಡಲ್ಲ ಇದು ಜಾಸ್ತಿ ಬಿಡೋಲ್ಲ ಯಾರು ನಮ್ ಕಡೆ ಯಾರು ಬಿಟ್ಕೊಳಲ್ರಿ ಯಾರು ಬಿಡೋಲ್ರಿ ಅಣ್ಣ ಇಲ್ಲಿ ಅದಾವ ಈ ಕಡೆ ಬರ್ರಿ ಅಣ್ಣಾಗ ಇಲ್ಲಿ ಒಂದಿಷ್ಟು ಅದಾವ ಇವು ಯಾವ ತಳಿರಿ ಇವು ನೋಡ್ರಿ ಎಷ್ಟು ಸಣ್ಣ ಅದಾವ ಇವು ಅದಾವ ಕೊಂಬದಾವ ಹಾ ಇವು ಏನ ಕೊಂಬದಾವ ಅದು ನಮ್ ಕಡೆ ಜವಾರಿ ಮರಿ ಅದು ಈ ಜವಾರಿ 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 ಅಂದ್ರೆ ಈ ಸಣ್ಣದೈತಿ ಒಳ್ಳೆ ಕೊಂಬದವು ಇದು ಜವಾರಿ ಮರಿ ಇದು ಇವನ್ ಎಲ್ಲಿ ಮಾರಾಟ ಮಾಡಕ್ ಹೋಗಿರ ಇವೆಲ್ಲ ಇಲ್ಲೇ ಲೋಕಲ್ ಮಾರಿ ಬಿಡ್ತಾವ್ರಿ ಲೋಕಲ್ ಅಂದ್ರೆ ಎಲ್ಲಿ ಇಲ್ಲಿ ಹರಿಹರ ದಾವಣಗೆರೆ ಹಾನ್ರಿ ಇಲ್ಲಿ ಅವರೇ ಬಂದು ಹೋಯ್ತು ಬಿಡ್ತಾರ ಈಗ ನೀವ್ ಎಲ್ಲೆಲ್ಲಿ ಹೋಗ್ತೀರಿ ಮಾರ್ಕೆಟ್ಗೆ ನಾವು ಮಾರ್ಕೆಟ್ಗೆ ಹರಪನಹಳ್ಳಿ ಹರಿಹರ ಹಾನ್ರಿ ದುಗ್ಗಾವತಿ ಹಾನ್ರಿ ಮತ್ತೆ ಇದು ತರಕ್ ಹೋದ್ರೆ ಮಹಾರಾಷ್ಟ್ರ ಹೋಗವಿ ಮಹಾರಾಷ್ಟ್ರಕ್ಕೆ ಹೋಗಿರಿ ಮಹಾರಾಷ್ಟ್ರ ಹೋಗಿ ಅಣ್ಣ ಇದು ಉಣ್ಣೆ ಕತ್ತರಿಸಿರಿ ಕೆಲವೊಂದು ಕತ್ತರಿಸೋದಿಲ್ಲ ಕತ್ತರಿಸಿ ಅಷ್ಟು ಕತ್ತರಿಸಬಹುದ್ರಿ ಇವನ್ನ ಹಾನ್ರಿ ಅಷ್ಟು ಕತ್ತರಿಸಬಹುದು ಈ ಸದ್ಯ ಉಣ್ಣಿ ಬಂದ ಅಷ್ಟ ಕತ್ತರಿಸೋದು ಈಗ ಈ ಉಣ್ಣಿ ಮಾರಾಟ ಆಗತ್ತಾರ ಉಣ್ಣಿ ಯಾರು ಹೋಯ್ತಾರ ಬಿಡ್ರಿ ಯಾರು ಇಲ್ಲ ಯಾರು ಒಯ್ಯಲ್ಲ ಇದು ಹೈಟೆಕ್ ಸೆಟ್ ಮಾಡ್ಕೊಂಡ್ರಿ ಬರೀ ಇದು ಒಂದೇ ವೆರೈಟಿ ಅದಾವ ಎಷ್ಟು ವೆರೈಟಿ ಅದಾರ ಸರ್ ಇದು ನೋಡ್ರಿ ಮಹಾರಾಷ್ಟ್ರದ್ದು ಒಂದ್ ಐತಿ ಒಂದು ನಮ್ ಜವಾರಿ ಮರಿ ಒಂದ್ ಐತಿ ಮಹಾರಾಷ್ಟ್ರ ಮತ್ತೆ ಜವಾರಿ ಅದು ಮಹಾರಾಷ್ಟ್ರ ಇದು ಮಹಾರಾಷ್ಟ್ರ ಮರಿ ಅದರ ಅದು ಕುಂಕುಪಳೆ ಮರಿ ಅದು ಕುಂಕುಪಳೆ ಮರಿ ಅದೇ ಅಂದ್ರೆ ಕೊಪ್ಪಳ ತಾಲೂಕಿನ ಕುಂಕುಪಳೆ ಕುಂಕುಪಳೆ ಸೈಡ್ ಅದು ಯಾವ ಎಷ್ಟು ತಿಂಗಳದ ಮರಿ ಅದು ಯಾವ್ದ್ರಿ ಅದ ಹಾನ್ರಿ ಅದು ಇದು 6 ತಿಂಗಳದ ಐತ್ರಿ ಅದು 6 ತಿಂಗಳ ಮರಿ ಅದ 6 ತಿಂಗಳದ ಐತ್ರಿ ಇವೇನ್ ಟೆಂಗೂರಿ ಅಂತೀರಾ ಟೆಂಗುರಿ ಅವು ಇವು ಟೆಂಗೂರಿ ಇವ್ರಿ ಇದು ಮಹಾರಾಷ್ಟ್ರ ಮರಿ ತಳಿ ಮಹಾರಾಷ್ಟ್ರ ಮರಿ ಅಂತ ಹೇಳ್ತೀರ ಅಷ್ಟೇ ತಳಿ ಯಾವ್ದಂತ ತಳಿ ಗೊತ್ತಾಗಲ್ಲ ಮಹಾರಾಷ್ಟ್ರ ಅದ್ರಿ ನಮಗ್ ಕರೆ ಐತಲ್ಲ ಅದು ಕರಿಯೋದು ನಮ್ಮ ಲೋಕಲ್ ಇಲ್ಲ ಹರಪನಹಳ್ಳಿ ಕಡೆ ಅದ ಹರಪನಹಳ್ಳಿ ಕಡೆ ಇದು ಕೊಪ್ಪಳ ಕಡೆ ಮಾರಾಟ ಆಗಲ್ಲ ಕೊಪ್ಪಳ ಕಡೆ ಅಲ್ಲಿ ಆ ಕಡೆ ಇಲ್ಲ ಅದು ಇಲ್ಲ ಎಲ್ಲ ಈ ಕಡೆ ಅದು ಇದು ಇಲ್ಲಿದೆ ಹರಪನಹಳ್ಳಿ ಕಡೆ ಇಲ್ಲಿ ಹರಪನಹಳ್ಳಿ ಅಣ್ಣ ನೀವು ಯಾವ ವಯಸ್ಸಿನಿಂದ ಇವನ್ನೆಲ್ಲ ಕುರಿ ಮರಿಗಳ ಸಾಕಾಣಿಕೆ ಮಾಡಕತ್ತೀವಿ ಒಂದ್ ನಮ್ಗೆ 17-18 ವರ್ಷದಿಂದ ಮಾಡ್ತದೆ 17-18 ನಮಗೆ ವಯಸ್ಸು 17-18 2005 ಅಲ್ಲಿಂದ ಅಲ್ಲಿಂದ ಅಂದ್ರೆ ಈಗ ಒಂದು 20 ವರ್ಷದಿಂದ ನೀವು ಕುರಿ ಸರ್ ಇದು ಒಂದು ಹೈಟೆಕ್ ಸೆಡ್ ಐತ್ರಿ ಈ ಸೆಡ್ ಯಾವ ತರ ನಿರ್ಮಾಣ ಮಾಡ್ಕೊಂಡ್ರಿ ಇದ್ರಿ ಯಾವ ತರ ಸೆಡ್ ನಿರ್ಮಾಣ ಮಾಡ್ಕೊಂಡ್ರಿ ಇದು ಏನಲ್ರಿ ಇದು ಮತ್ತೇನ ಸ್ವಲ್ಪ ಸಣ್ಣ ಮಾಡ್ತಿದ್ವಿ ಹ್ಞೂನ್ರಿ ದೊಡ್ಡದ್ ಮಾಡಿಕ್ಯಂತ ಒಂದು ವಾರದಾಗ ಕಡಿಸ್ಬಿಟ್ಟಿ ಇರ್ಲಿ ಅಂತ ಇನ್ನು ಇದೇ ಫಸ್ಟ್ ಬೀಡ್ ಹಾಕಿರ ನಾವು ಇನ್ನು ನೆಕ್ಸ್ಟ್ ಹಾಕಿಲ್ಲ ಈಗ 4 ತಿಂಗಳು ಆಯ್ತು ಅಷ್ಟ ಆಗಿದೆ ನನಗೆ ದೊಡ್ಡ ಸೆಡ್ ಆಗಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಸಣ್ಣದಲ್ಲೇ ಹೊರಗಡೆ ಸಾಕ್ತಿದ್ವಿ ಇಲ್ಲಿ ಹೊರಗಡೆ ಸಾಕಂತ ದೊಡ್ಡದ್ ಮಾಡ್ತಿದ್ರಿ ಇದು ಅದು ಫುಡ್ಡಿನ ಮಿಷನ್ ಐತ್ರಿ ನಮ್ದೇ ಸ್ವಂತ ಏನೈತಿ ಸರ್ ಫುಡ್ಡಿನ ಮಿಷನ್ ನಮ್ದೇ ಐತಿ ಫುಡ್ ಮಿಷನ್ ಯಾವ ತರ ಫುಡ್ ರೀ ಅಲ್ಲಿ ಐತಿ ನೋಡ್ರಿ ಒಳಗೆ ಏನ್ ಫುಡ್ ಇದು ಕುರಿ ಫುಡ್ ಹಾಕದ ಫುಡ್ಡಿನ ಮಿಷನ್ ರೀ ಇದು ಕುರಿ ಫುಡ್ ಹಾಕಕ ಫುಡ್ ಮಿಷನ್ ಅಂದ್ರ ನೀವೇ ಇಲ್ಲಿ ಎಲ್ಲ ರೆಡಿ ನಾವ್ ಮಾಡೋದು ನೀವೇ ತಯಾರು ಮಾಡ್ಬಿಡ್ತೀರಿ ಅಂದ್ರ ಕುರಿ ಫುಡ್ ನಿಮ್ ಕಡೆ ಸಿಗತ್ರಿ ಸಿಗತ್ರಿ ಏನೇನ್ ಹಾಕಿ ಕುರಿ ಫುಡ್ ಇದು ಸೋಯಾ ಮೆಡಿಸಿನ್ ಆಯಿಲ್ ಮೆಕ್ಕೆಜೋಳ ಹ್ಞೂನ್ರಿ ಇದು 4 ಐಟಮ್ ಮಾಡಿದ್ರ ಫುಡ್ ಆಗುತ್ತೆ 4 ಐಟಮ್ ಮಾಡಿ ಫುಡ್ ರೆಡಿ ಮಾಡ್ತೀರಿ ಅಂದ್ರೆ ಕೈಲೇ ಮಿಕ್ಸ್ ಮಾಡ್ತಾರ ಅದ್ರ ಬದ್ಲಿ ನೀವೇ ಮಾಡ್ತೀರಿ ಅಣ್ಣ ಈ ಮಿಷನ್ ನೀವ್ ಯಾವ ತರ ತಂದ್ರಿ ಯಾವ ತರ ಮಾಡ್ಕೊಂಡ್ ಹೊಂಟ್ರಿ ಅಂದ್ರ ಈ ಮಿಷನ್ ನೀವು ಕೂಡ್ಸ್ಬೇಕು ಅಂದ್ರೆ ನಿಮ್ ಕುರಿ ಮರಿ ಸಾಕಾಣಿಕೆ ಮಾಡೋಕಂತಾನ ಮಾಡಿದ್ವಿ ಇದೇನ ಎಷ್ಟು ಸರ ನೀವೇ ಅಂದ್ರ ಆರ್ಡರ್ ಬಂದ್ರ ಅಷ್ಟ ಮಾಡ್ಕೊಡ್ತೀರ ಆರ್ಡರ್ ಬಂದ್ರ ಮಾಡೋದಿಲ್ಲ ನಮಗೆ ನಮ್ಮ ಓನಿಗೆ ಅದು ಮಾಡ್ತಾ ಇರೋದು ನಿಮ್ ಓನಿಗೆ ಮಾಡ್ಕೊಂಡ್ರಿ ನಮ್ಮ ಓನಿಗೆ ಏನೇನ್ ಹಾಕಿ ಮಾಡ್ಕೊಂಡ್ಬಿಡ್ತೀರಿ ಅದ ಸೋಯಾ ಮೆಡಿಸಿನ್ ಆಯಿಲ್ ಸೋಯಾ ರೀ ಸೋಯಾದು ಇದು ಆಯಿಲ್ ಇದು ತೋರ್ಸ್ಬರ್ರಿ ಹೆಂಗ ಇದು ಮೆಕ್ಕೆಜೋಳ ಇದು ಮೆಕ್ಕೆಜೋಳ ಇದು ಇದು ಮೆಕ್ಕೆಜೋಳ ರೀ ಇದು ಸೋಯಾಬೀನ್ ಸರ್ ಅದು ಸೋಯಾಬೀನ್ ಇದು ಆಯಿಲ್ ಅದು ಮೆಡಿಸಿನ್ ಅದು ಮೆಡಿಸಿನ್ ಮಿಕ್ಸ್ ಮಾಡಿ ಇಷ್ಟು ಮಿಕ್ಸ್ ಮಾಡಿದ್ರೆ ಫುಡ್ ಆಗತ್ತೆ ಫುಡ್ ಮತ್ತೇನ್ ಕೊಡ್ತೀರಿ ಮತ್ತೇನಲ್ರಿ ಇದೆ ಮೆಕ್ಕೆ ಫುಡ್ ಮತ್ತೆ ರಾಗಿ ಹುಲ್ಲು ಶೇಂಗಾದ ಒಟ್ಟು ಮತ್ತೆ ಕರಿ ಕಡ್ಲಿ ಕಾಳು ಒಟ್ಟು ಅವೆಲ್ಲವನ್ನ ಹಾಕ್ತವ್ರಿ ಕೊಡೋದು ಇದಕ್ಕೆಲ್ಲ ಮೇವ್ ಇಲ್ಲಿಂದ ಕೊಡೋದ್ರಿ ಇದು ಯಾವ ತರ ತಂದಿರ್ತೀರ ಇದೇನ್ ಯಾವ ಹುಲ್ಲು ಇದು ರಾಗಿ ಹುಲ್ಲು ಐತ್ರಿ ಶೇಂಗಾ ಒಟ್ಟು ಐತಿ ರಾಗಿ ಹುಲ್ರಿ ಶೇಂಗಾ ಒಟ್ರಿ ಮತ್ರಿ ಇದು ಮತ್ತೆ ಕರಿ ಕಡ್ಲಿ ಕಾಳು ಒಟ್ಟು ತಂದಲ್ರಿ ತರ್ತಾವ್ರಿ ಇನ್ಮೇಲೆ
ಕರೆ ಕಡ್ಲೆ ಹೊಟ್ರಿ ಎಲ್ಲಾ ಮಿಕ್ಸ್ ಮಾಡ್ತೀರಿ ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಇದ್ರಾಗ ಇದು ಮಾಡ್ಕೊಂಡ್ ಕೊಡ್ತೀವಿ ಇದು ಕೊಟ್ಟು ಇದು ಚಾಪ್ ಕೊಟ್ರಿ ಇದನ್ನು ಸ್ವಲ್ಪ ಮತ್ತೆ ಸಣ್ಣ ಮಾಡಿ ಸಣ್ಣ ಮಾಡಿ ಹೊಡಿತೀವಿ ರಾಗಿ ಬರೇ ಇದು ಕಷ್ಟಕರ ಇದೆ ಫುಡ್ ಇದು ಎಷ್ಟು ಅಷ್ಟೇ ಇದು ಇದು ನೀವು ಫಸ್ಟ್ ಎಲ್ಲಾ ಒಂದು ಈ ತರ ರೆಡಿ ಆಗಿದ್ದು ಮಾಡೋದ ಬೆಸ್ಟ್ ಅಂತೀರ ಕುರಿ ಸಾಕಾಣಿಕೆ ಮಾಡೋದು ಮತ್ ಇವೆಲ್ಲ ಇರ್ಬೇಕ್ರಿ ಮೇವಿಗೆ ಎಲ್ಲದಕ್ಕೆ ಎಲ್ಲಿ ಅಂತ ಹೋಗ್ತೀರಿ ಮೇವ್ ಬೇಕಲ್ರಿ ಎನಿ ಟೈಮ್ ಇದೇ ಕೆಲಸ ನಮ್ದು ಇದೇ ಟೈಮ್ ವರ್ಷಾಗ ಎಷ್ಟು ಬ್ಯಾಚ್ ಮಾರಾಟ ಮಾಡ್ಬೋದು ನೀವು ಒಂದ್ 3 ಬ್ಯಾಚ್ ಮಾಡ್ತಾವ್ರಿ 3 ಬ್ಯಾಚ್ ರೀ ಏನ್ ಜಾಸ್ತಿ ಆಗುತ್ತೆ ಎಲ್ರಿ 3 ಬ್ಯಾಚ್ 3 ಬ್ಯಾಚ್ ಇದ್ರಾಗ ಒಳ್ಳೆ ಲಾಭನ ಐತಿ ಒಳ್ಳೆ ನಷ್ಟನ ಐತಿ ನಷ್ಟ ಎರಡದವ್ರಿ ಮತ್ತೆ ಅವನ್ನೆಲ್ಲ ಹಾಕೊಂತ ಅದನ್ನು ಸ್ಟಾಕ್ ಮಾಡ್ಕೊಂತ ಸ್ಟಾಕ್ ಮಾಡಿವ್ರಿ ವರ್ಷ ಪೂರ್ತಿ ನಿಮ್ದು ಉದ್ಯೋಗ ಇದೆ ನಾವು ಅಷ್ಟು ಪೂರ್ತಿ ಇದ ನಮ್ದು ಉದ್ಯೋಗ ಅಂದ್ರ ಅಪ್ಪ ಅಥವಾ ಅಜ್ಜರ್ ಇದು ಕುರಿ ಕಾಯದ ನಮ್ಮ ಅಪ್ಪರೆಲ್ಲ ಇದೇ ಕೆಲ್ಸ ನಮ್ಮ ಅಪ್ಪರಿಂದನು ನಮ್ದು ಇದೇ ಕೆಲ್ಸನ ಅಲ್ರಿ ಎಷ್ಟ್ ಕುರಿ ಇದ್ವು ಅವಾಗ ಅಪ್ಪ ಯಾವಾಗ ಏನ್ರಿ ಒಂದ್ 50-100 50-100 ಕುರಿ ಈಗ ನೀವು ಈಗ ನಾವು ಆಗ್ತಾ ಇರೋದು ಇಪ್ಪಟ್ಟು ಒಂದ್ 350 ಇದು ಇಪ್ಪಟ್ಟು 650 ಆಗ್ತದೆ 650 ಕುರಿ ಮರಿಗಳರೆ ಟಗರು ಮರಿ ಬರೀ ಕುರಿನ ಟಗರು ಮರಿ ಸರ್ ಹಂಗಂದ್ರೆ ನೀವು ಒಬ್ರು ಡಾಕ್ಟರ್ ಟೈಪ್ ಯಾಕಂದ್ರೆ ಎಲ್ಲ ನೀವೇ ನಾವ್ ಮಾಡ್ತಾವ್ರಿ ಯಾವ ಡಾಕ್ಟರ್ ಬರಲ್ಲ ನಮ್ಮ ಹತ್ರ ಅಲ್ಲ ಯಾವ ಡಾಕ್ಟರ್ ಏನಿದ್ರೆ ನಾವೇ ಮಾಡ್ಕೊಂತೀವಿ ಮತ್ತೆ ಫುಡ್ ನೀವೇ ಕೊಟ್ಟು ನಾವೇ ರೆಡಿ ಮಾಡ್ತೇವೆ ಅಲ್ಲ ನಾವು ಅದನ್ನ ಬೀಸ್ ನಾವ್ ರೆಡಿ ಮಾಡ್ತೇವೆ ನೀವು ಬೀಸ್ ರೆಡಿ ಮಾಡ್ಕೊಂಡ್ರಿ ಈ ಇಂಜಿನ್ ಕೃಷಿ ಒಳಕ್ಕೆ ಎಷ್ಟಾಯ್ತು ಯಾವ್ದು ಇದು ಅಂದಾಜ್ ಖರ್ಚು ಇದು 3 ಲಕ್ಷ ಬಂದ್ರಿ 3 ಲಕ್ಷ ಎಲ್ಲ ದೊಡ್ಡ ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ರಿ ಇದನ್ನ ಅದು ಫುಡ್ ರೆಡಿ ಮಾಡ್ಕೊಳಕ 3 ಲಕ್ಷ ಆಯ್ತು ಇದನ್ನ ಮಾಡ್ಕೊಳಕ ಸುಮಾರು ಲಕ್ಷ ಖರ್ಚು ಮಾಡ್ಕೊಂಡ್ರಿ ಅಂದ್ರೆ ಸೆಟ್ ಮಾಡ್ಕೊಳಕ ಯಾವ ತರ ನೀವ್ ಇನ್ವೆಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರಿ ಅಥವಾ ಲಾಭ ಐತಿ ಅಂತ ಮಾಡಿದ್ರ ಲಾಭ ಐತಿ ಅಂತಾನ ಮಾಡಿದೇವ್ರಿ ಮಾಡ್ಬೇಕದನ್ನ ಈಗ ಚಲೋ ಮಾಡಿದೇವಿ ಮುಂದೆ ಲಾಭ ಆಕತೆ ಏನಾಕತೆ ನೋಡ್ಬೋದ್ರಿ ಒಟ್ ಪ್ರಯತ್ನ ಪ್ರಯತ್ನ ಅಂತ ಮಾಡ್ತದಾವಿ ಮತ್ತೆ ಇದೆಲ್ಲ ಸೆಡ್ ನಿರ್ಮಾಣ ಮಾಡೋದು ಸಣ್ಣ ಮಾತಲ್ರಿ ಯಾಕಂದ್ರೆ ಎಲ್ಲೋ ಒಂದ್ ಹತ್ರ ಬೇಡ ಖರ್ಚ ಮಾಡೋದ್ ಬೇಡ ಅನ್ನೋರ್ ಇರ್ತಾರ ಹಿಂಗೆ ಮಾಡ್ಕೊಂಡ್ ಹೋಗ್ತಾರ ಇವತ್ತು ನೀವು ಸುಮಾರು ಲಕ್ಷ ಖರ್ಚು ಮಾಡ್ರಿ ಈ ಕೆಳಗೆ ಇಕ್ಕಿ ಬೀಳತ್ ಸರ ಏನ್ ಮಾಡ್ತೀರಿ ಅದನ್ನ ಮಾರಾಟ ಕೊಡ್ತೇವೆ ಹೆಂಗ್ ಕೊಡ್ತೀರಿ ಸರ್ ಅದು ಚೀಲ ಪುಟ್ಟಿ 70-80 ರೂಪಾಯಿ ಒಂದ್ ಪುಟ್ಟಿ ಮಾರ್ದ 70-80 ರೂಪಾಯಿ ಒಂದ್ ಪುಟ್ಟಿ ರೀ ಅಂದ್ರೆ ಇದು ಒಂದ್ ಸರಿ ಹಾಕಿದ್ರ ಎಷ್ಟು ಬರ್ಬೋದ್ರಿ ಇದು ಗೊಬ್ಬರ ಬರತ್ರಿ ಒಂದ್ 45 ಸಾವಿರಕ್ ಮಾರತ್ರಿ 40-50 ಸಾವಿರಕ್ಕೆ ಬರೀ ಇಕ್ಕಿ ಮಾರಾಟ ಮಾಡ್ತೀರಿ ವರ್ಷಕ್ ಮಾಡ್ತೀರಿ ಒಂದೇ ಬೀಡ್ ಅಂದ್ರೆ ಎಷ್ಟ್ ತಿಂಗಳಿಗೆ 3 ತಿಂಗಳು 3 ತಿಂಗಳಿಗೆ 40-50 ಸಾವಿರ ಬರೀ ಇಕ್ಕಿ ಮಾರಾಟ ಆಗುತ್ತೆ ಎಲ್ಲಿ ಕಳಿಸ್ತೀರಿ ಎಲ್ಲ ಇಲ್ಲ ಇದು ಅಡಿಕೆ ತೋಟ ಕಾಫಿ ಎಸ್ಟೇಟ್ ಅವ್ರೆಲ್ಲ ಈಗ ಎಷ್ಟು ಮರಿಗಳದಾರ ಅಂದಾಜು ಈಗ 350 ಮರಿ ಲೆಕ್ಕರಿ ಅವು 350 ಮರಿಗಳದಾರ ಇದ್ರಾಗ ಓ 350 ಮರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಇವನ್ ಹೆಂಗ್ ಮಾರಾಟ ಮಾಡ್ಬೋದು ಇದನ್ನ ನೋಡ್ರಿ ತಗೊಂಬರ್ತಾವಿ 6-7 ಸಾವಿರ ಹೋಗನ್ರಿ 6-6.5 ಸಾವಿರ ರೀ 6.5 ಸಾವಿರ 7 ಸಾವಿರ 7.5 ಸಾವಿರ ಮರಿ ಇದ್ದಿದ್ದಂಗ ತರ್ತಾವ್ರಿ ಹ್ಞೂ ಮರಿ ಇದ್ದಿದ್ದಂಗ ತಗೊಂಬರ್ತಾವಿ ಮತ್ತೆ ಒಂದ್ 3 ತಿಂಗಳು ಮೇಸ್ ಮಾರ್ತಾವ್ರಿ ಖರ್ಚು ಬಾಳ ಬರ್ತದ ಬರೀ ಖರ್ಚು ಬರ್ತೈತಿ ಮತ್ತೆ ಏಟ್ ಉಳಿತೈತೆ ಉಳಿದಷ್ಟು ಉಳಿಲಿ ಅಂತ ಮಾಡೋದಷ್ಟ ಈ ಖರ್ಚು ಅಂದ್ರ ನೀವೇ ಸ್ವಂತ ಮಾಡ್ಕೊಳ್ಳೋದ್ರ ಸ್ವಲ್ಪ ಆದಾಯ ಅದಲ್ರಿ ನೀವೇ ಉಳಿಸ್ಕೊಳ್ಳೋದ್ರಿಂದ ಸರ್ ಈಗ ಸುಮಾರು ಇಷ್ಟು ಮರಿಗಳಿಗೆ ಎಷ್ಟು ಖರ್ಚು ಮಾಡಿರ್ಬೋದು ನೀವು ತಂದಿರೋದು ಮರಿ ತಂದ್ರ ಇದು ನೋಡ್ರಿ ಕರೆ ಕುರಿ ಐತಿ ಅಲ್ಲಿ ಯಾವ್ದು ಮಹಾರಾಷ್ಟ್ರ ತಳಿ ಇದು ಈ ಕಡೆ ಅದು ಮಹಾರಾಷ್ಟ್ರ ಇದು ಮಹಾರಾಷ್ಟ್ರ ಏನ್ ಮಹಾರಾಷ್ಟ್ರ ತಳಿನ ಜಾಸ್ತಿ ಅದಾವಲ್ಲ ನಮ್ಮ ಅದ ಜಾಸ್ತಿ ರೀ ಅಂದ್ರೆ ಇಲ್ಲಿ ಮಾರಾಟ ಆಗುತ್ತೆ ಇಲ್ಲೇ ಮಾರಾಟ ಆಗತ್ತೆ ಅಂಗಡಿಗೆಲ್ಲ ಮಾರಾಟ ಆಗತ್ರಿ ಅದು ಅಂಗಡಿಗೆಲ್ಲ ಬಾಳ ಹೋಗುತ್ತೆ ಸರ್ ಈಗ ಬೇರೆ ರೈತರಿಗೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಐತಿ ಫುಡ್ ನೀವೇ ತಗೊಂಡ್ಬಿಡ್ತೀರಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ನೀರಿನ ವ್ಯವಸ್ಥೆ ಎಲ್ಲ ಅದು ನಮ್ದ ಸ್ವಂತ ಬೋರ್ ಐತ್ರಿ ಬೋರ್ವೆಲ್ ಸ್ವಂತ ಬೋರ್ ಇಲ್ಲ ಐತಿ ನೀರಿಗೆ ಮೋಟ್ರ್ ಕುಂದ್ರಿಸಿದೀವಿ ಅವೆಲ್ಲ ಬಾನಿ ಒಳಗ ನೀರ್ ಬಿಡ್ತಾವಿ ಬಾನಿ ಸೈಡ್ ಎಲ್ಲ ಮೇವ್ ಆಗ್ತದವಿ ಎಲ್ಲ ಸ್ವಂತ ನಾವ್ ಮಾಡ್ತೇವಿ ನೀವೇ ಸ್ವಂತ ಎಲ್ಲ ಮಾಡ್ಕೊಂಡ್ರಲ್ಲ ಸರ್ ಈಗ ಅಂದಾಜಿ ನಮ್ ರೈತರು ಏನ್ ತರ್ತಾರ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ರ ಲಾಭ ಏನೈತಿ ಯಾವ ತರ ಹೇಳ್ಬೋದು ಏನಲ್ರಿ ಇದ್ರಾಗ ಎಲ್ಲಾರು ಮಾಡಕ್ ಆಗಲ್ಲ ಎಲ್ಲಾರು ಮಾಡೆಲ್ಲ ಬಾಳ ಹಾಳಾಗಿದಾರ ಅದ್ರಾಗ ಫಾರಮ್ನೊಳಗ ಏನ್ ನಮ್ದು ವೃತ್ತಿನ ಅದು ಕುರಿ ಕಾಯೋದು ಕುರಿ ಕಾಯೋದು ಕುರಿ ಮೇಸದು ಇದೇ ಸಣ್ಣಾರ್ ಸುಡು ಇದ್ರಾಗ ಬಂದ್ಬಿಟ್ಟಾಗ ಒಂದ್ ಸ್ವಲ್ಪ ಅನುಭವ ಬಾಳ ಅಷ್ಟೇ ಅನುಭವದಿಂದ ಮಾಡ್ತಾರದು ಪಾಪ ಕೆಲವೆಲ್ಲ ಬಾಳ ಹಾಳಾಗಿದಾರ ಇದ್ರಾಗ ಭಯಂಕರ ಹಾಳಾಗಿದಾರ ಏನಪ್ಪ ಕೆಲವೊಂದು ನಮ್ಮ ಅನುಭವದಿಂದ ಜನಕ್ಕೆ ಒಳ್ಳೆ ಆದಾಯನ ಕೊಡುತ್ತೆ ಕೆಲವು ಜನ ಆದಾಯ ಕಳ್ಕೊಂಡಿದಾರ ಇದ್ರಾಗ
ಏನ ನಮ್ಗೇನ ಇದ್ರ ಸಣ್ಣ ಸುಟ್ಟು ಇದ್ರಾಗ ಅದಾವಲ್ರಿ ಹಂಗಾಗಿ ಒಂದ್ ಸ್ವಲ್ಪ ಲಾಭ ಅನಸ್ತೈತಿ. ಎಷ್ಟೋ ಜನ ಉದ್ಯೋಗ ಬಿಟ್ಟು ನೌಕರಿ ಮಾಡ್ತಿರ್ತಾರ, ಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತಾರ. ಅದು ಟೆಂಗುರಿ ಆಗಿರ್ಬೋದು, ಕರೆ ಕುರಿ ಆಗಿರ್ಬೋದು. ನೀವೇನಾರ ಆತರ ಉದ್ಯೋಗ ಬಿಟ್ಟು ಏನ್ ಆತರ ಇಲ್ಲ, ನೀವೇ ಇದೇ ಉದ್ಯೋಗ ನಮ್ದು ಇದ ಉದ್ಯೋಗ. ಸರಿ, ಆದ್ರೆ ಒಂದು ಕುರಿ ಮರಿಗೆ ಎಷ್ಟ್ ಲಾಭ ಆಗ್ಬೋದು ನೀವ್ ಮಾರ? ಏನೆಲ್ಲಾ ಖರ್ಚು ತೆಗದ್ರ ಮರಿ 1,000 ಉಳಿಬೋದ್ರಿ. ಉಳಿದ್ರ 1,000 ರೂಪಾಯಿ. ಒಂದು ಈ ಸದ್ಯ 100 ಮರಿ ಅಂದ್ರೆ 1,00,000. ಅದ್ರಾಗ ಏನಾರ ಮತ್ ಸತ್ತು ಹೋದಂದ್ರ ಹೋಗೋದ ದುಡ್ಡು. ಹಂಗ ಸಾಯಿಲ್ಲ ಅಂದ್ರೆ ಉಳಿತೈತಿ. ಆಮೇಲೆ ಇವಕ್ಕ ಯಾವ ಸಂದರ್ಭದಲ್ಲಿ ಜ್ವರ ಬರೋದಾಗ್ಲಿ ಅಥವಾ ನಿಮ್ಗೆ ತೊಂದರೆ ಕೊಡಂತ? ನವೆಂಬರ್ ಡಿಸೆಂಬರ್ ತಿಂಗಳು ಕೊಡದ್ರಿ. ನವೆಂಬರ್ ಡಿಸೆಂಬರ್ ಹಿಡ್ಕೊಳ್ರಿ ಮುಮ್ಮರಿ ಅಣ್ಣ ಹೇಳ್ತೇನೆ. ಅಂದ್ರೆ ಇಲ್ಲಿಗೆ ಬಂದು ಈ ತರ ಇವ್ರ ಖರೀದಿ ಮಾಡೋರ್ರಿ. ಈ ತರ ಖರೀದಿನ ಮಾಡ್ಕೊಂಡು ಹೋಗ್ತಾರೆ, ಹೆಲ್ಪ್ ಆಗುತ್ತೆ. ಅಂದ್ರೆ ಸರ್ ನೀವು ತರದ ಎಲ್ಲಿಂದ ತಂತೀರ ಅಂದ್ರಲ್ರಿ? ನಾವು ಮಹಾರಾಷ್ಟ್ರದಿಂದ ತರ್ತವ್ರಿ. ಮಹಾರಾಷ್ಟ್ರದಿಂದ ತರ್ತವಿ. ಎಲ್ ಪ್ಲೇಸ್ ಅದು ಶಿರ್ಡಿ. ಮತ್ತೆ ಇಲ್ಲಿ ನಮ್ ಕರ್ನಾಟಕದಾಗ ಇಲ್ಲಿ ಕುಂಕುಪಳ್ಳಿ. ಮಾರಾಟ ಇಲ್ಲೇ ಆಗುತ್ತೆ ನಿಮ್ಗೆ? ಇಲ್ಲೇ ಮಾರಾಟ. ಆದ್ರ ಖರೀದಿ ಮಾಡ್ಕೊಂಬರೋದು ಅಲ್ಲಿಂದ ಮಹಾರಾಷ್ಟ್ರದಿಂದ ಇಲ್ಲಿ ಕುಂಕುಪಳ್ಳಿಯಿಂದ ತರದ ಕುಕ್ಕುಂಪಳ್ಳಿ. ಸರ್ ಅತಿ ದೊಡ್ಡ ಮಾರ್ಕೆಟ್ ಯಾವ್ದಿರ್ಬೋದು? ಕುಂಕುಪಳ್ಳಿ ದೊಡ್ಡ ಮಾರ್ಕೆಟ್. ಕುಕ್ಕುಂಪಳ್ಳಿ ದೊಡ್ಡದಲ್ರಿ? ದೊಡ್ಡ ಮಾರ್ಕೆಟ್. ಅಲ್ಲಿಂದ ತಂದು ಇಲ್ಲೆಲ್ಲ ಮಾರಾಟ. ಕಡಿಮೆ ರೇಟ್ ಸಿಗಂತ ಯಾವ್ದಾರ? ಏನ್ ಎಲ್ಲಿ ಕಡಿಮೆ ಅಂತ ಎಲ್ಲಿ ಸಿಗಲ್ರಿ. ಕಡಿಮೆ ಮಟ್ಟಿಗೆ ಎಲ್ಲಿ ಸಿಗಲ್ಲ. ಮಾಲಿ ತಕ್ಕಂಗ್ ಕೊಡ್ತಾ ಇರ್ತಾರ. ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ತಗೊಂಡು ನಾಡ್ಲೇದ್ ಇರ್ಬೇಕು, ಮಾರೋದು ಇರ್ಬೇಕು, ಟೆಕ್ನಿಕ್ ಇರ್ಬೇಕು ಅಷ್ಟೇ. ತರೋದು ಮಾರೋದು ಏನು ಗೊತ್ತಿಲ್ಲರಿ ಕಷ್ಟ ಪಾಪ. ತಗೊಂಬಂದ್ ಮಾರೋದು ನಾವ್ ಎಷ್ಟಿದ್ರೆ ಸಾಕ್ತಾವ, ಟೆನ್ಷನ್ ಇಲ್ಲ ನಮಗೆ. ಇಪ್ಪ ನೆಕ್ಸ್ಟ್ 600 ಮರಿ ಆಗ್ತವೆ. 600 ಐತ್ರಿ? ಎಲ್ಲಿಂದ ಚಲೋ ಆಯ್ತ್ರಿ ಇದು? ಈಗ ಮತ್ತೆ ಅಲ್ರಿ 1ರಿಂದ ಚಲೋ ಆಯ್ತು ಏನ್ 10ರಿಂದ ಚಲೋ ಆಯ್ತು ಮರಿನಾ ತರದ್ರೆ? ಏನಲ್ರಿ ಒಮ್ಮೆ ಒಂದ್ ವಾರದಾಗೆಲ್ಲ ತರ್ತಾವ. ಅಲ್ರಿ ಈಗ 600 ಅಂದ್ರಲ್ಲ, ಒಮ್ಮೆ 600 ಮರಿ ತರ್ತಾವ. ಒಂದ್ ವಾರ ತರ್ತಾವ ಅಷ್ಟು 600 ಮರಿನ. ಆ ಧೈರ್ಯ ರೀ, ಆ ಧೈರ್ಯ ಹೆಂಗ್ ಬಂತ? ಅದೇ ಧೈರ್ಯನ ಆಗ್ಬಿಡದ್ರಿ. ಈಗ ಅದೇ ಶಾಲೆ ಆಗ್ಬಿಡತ್ ನಮಗೆ. ಇದೇ ಶಾಲೆ ಆಗ್ಬಿಡತ್ ನಮಗೆ. ಅದೇ ನೌಕರಿ, ಅದೇ ಇದು. ಅಷ್ಟು ಇದ್ರಾಗ ಪರ್ಫೆಕ್ಟ್ ಆಗ್ಬಿಟ್ಟು ಅಷ್ಟೇ. ಯಾವ್ದು ಮಾರಾಟ ಆಗುತ್ತ ಯಾವ್ದಿಲ್ಲ ಎಲ್ಲ ಗೊತ್ತಾಗತ್ರಿ ಅದು. ಯಾಕಂದ್ರೆ ನಮ್ದು ಶಾಲೆ ಓದಿಲ್ಲ ಅಲ್ರಿ, ಇದನ್ನೇ ಓದ್ಕೊಂತ ಬಂದ್ಬಿಟ್ಟಿ ನಾವು. ಹಂಗಾಗಿ ಶಾಲೆನೇ ಓದಿಲ್ಲ, ಇದ ಶಾಲೆ 3ನೇ ಶಾಲೆ ಓದಿ ಅಷ್ಟೇ ನಾವು. ಇದು ಯಾಕೆ ಕುರಿ ಅಂತ? ಇದು ನಮ್ಮ ಮರ್ಮಳಿ ತಳಿ ಇರೋದು. ಇದು ಮರ್ಮಳಿ ಸೈಡ್ ತಳಿ. ಇದು ಮಹಾರಾಷ್ಟ್ರ ತಳಿ. ಮಹಾರಾಷ್ಟ್ರ ತಳಿ. ಅದು ಟೆಂಗುರಿ ಕುಂಕುಪಳ್ಳಿ ತಳಿ. ಕುಕ್ಕುಂಪಳ್ಳಿ ತಳಿ. ಇದನ್ನ ಕುಕ್ಕುಂಪಳ್ಳಿ ಎಲ್ಲಿ ಕಳಿಸ್ತೀರಿ ಮಾರಕ್ಕೆ? ಎಲ್ಲ ಇಲ್ಲೇ ಲೋಕಲ್, ಇಲ್ಲೇ ಹರಿಹರ ದಾವಣಗೆರೆ ಕೊಯ್ಯೋದು. ಕೊಯ್ದು ಬಿಡ್ತಾರ ಇಲ್ಲೇ? ಹರಿಹರ ದಾವಣಗೆರೆ ಎಲ್ಲ ಅಂಗಡಿಕಾರ ಕೊಯ್ತಾರ ಅಷ್ಟು. ಅಣ್ಣ ಈಗ ಅಂದಾಜಿಗೆ ಏನದ ಅಂದ್ರೆ ಒಂದು 90 ಕುರಿ ಅದಾವ ಅಂತ ಅನ್ಕೊಳ್ಳನ್ರಿ. ಹೆಚ್ಚರ ಇರ್ಲಿ ಕಡಿಮೆ ಇರ್ಲಿ, ಈ 90 ಕುರಿಗೆ 1 ಲಕ್ಷ ಆದಾಯ ಆಗತ್ತ ಅಂತೀರಿ. ಅಕಸ್ಮಾತ್ ನೀವು 6 ಕುರಿ ಸಾಕಾಣಿಕೆ ಮಾಡಿದಾರೆ, ಅದ ಏನಲ್ರಿ ಅವು ಕುರಿ ಸತ್ತು ಅಂದ್ರೆ ಯಾವ್ದಾರ ಕಾಯಿಲೆ ಬಂದ್ರೆ ಕಷ್ಟ. ಮತ್ ಯಾವ್ದು ಕಾಯಿಲೆ ಬರಲಿಲ್ಲ ಏನಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಎಷ್ಟ ಮರಿ 1,500 ಅಂತ ಉಳ್ದೇ ಉಳಿದಿ. 1,000 ರೂಪಾಯಿ ಉಳಿದ್ರೆ ಒಂದ್ 6 ಲಕ್ಷ. 6 ಲಕ್ಷ ಅದು. ಅಣ್ಣ ಈಗ ಕಾಯಿಲೆ ಅಂದ್ರೆ ಯಾವ ಕಾಯಿಲೆ ಬರ್ಬೋದು? ಅದು ಜ್ವರ, ಕಾಲು ಬಜಾರು. ಅದು ಕಾಲು ಬಜಾರ್ ಬರುತ್ತೆ. ಇಲ್ಲಪ್ಪ ಅಂದ್ರ ಅದು PPR ಅಂತ ಬರುತ್ತೆ. ಸ್ವಲ್ಪ ದಮ್ಮಿ ಕಾಯಿಲೆ ಬರುತ್ತೆ. ಅವೆಲ್ಲ ಸ್ವಲ್ಪ ನೋಡ್ಕೊಂಡ್ ಇಂಜೆಕ್ಷನ್ ಮಾಡ್ಕೊಂತ ಸ್ವಲ್ಪ ಇದು ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ? ಬಟ್ ನಾವು ಯಾವ ತರ ಅದನ್ನ ಟ್ರೀಟ್ ಮಾಡ್ತೀವಿ ಅಷ್ಟು ಲಾಭ. ಎಷ್ಟೋ ಜನ ಇದಾರೆ ಲಾಸ್ ಇಲ್ಲ ಅಂತಾರ, ನೀವು ಲಾಸ್ ಇಲ್ಲ ಅಂತೀರ? ಯಾಕೆ ಲಾಸ್ ಇಲ್ರಿ? ಲಾಸ್ ಐತಿ, ಲಾಭನ ಐತಿ. ಎರಡು ಐತಿ. ಲಾಸ್ ಐತಿ, ಲಾಭನ ಐತಿ. ಅದೇ ಮಾಡಿದ್ರೆ ಲಾಸ್ ಇಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಲಾಭ ಐತಿ. ಮೇಂಟೈನ್ ಮಾಡ್ಲಿಲ್ಲಪ್ಪ ಅಂದ್ರೆ ಲಾಸ್ ಐತಿ. ಏನ್ ಮಾಡಕ್ಕಾಗಲ್ಲ. ಮೇಂಟೆನ್ಸ್ ಇರ್ಬೇಕು, ಅದ್ರ ಬೇರೆ ಇದ್ರಾಗ ಅನುಭವ ಇರ್ಬೇಕು. ಇದ್ರಾಗ ಡಬಲ್ ಆದಾಯ ಅಂತಾರಲ್ರಿ? ಅದ್ ಹೆಂಗಕತ್ರಿ ಡಬಲ್ ಆದಾಯ? ಸುಮ್ಮ ಮಾತಾಡ್ತಾರ ಅವೆಲ್ಲ. ಹಂಗ ಒಂದ್ ನಮ್ನಿ ಯಾವ್ದೋ ಇದಕ್ ಮಾತಾಡ್ತಾರ, ಅವೆಲ್ಲ ಡಬಲ್ ಆದಾಯ, ಅವೆಲ್ಲ ಸುಳ್ಳಿರೋದು. ಏನ್ ಅವಲ್ಲ ಮತ್ ಸತ್ರ ಮರಿ ಏನ ಸಾಯಿಲ್ಲದ್ರ ಏನ ಉಳಿತೈತಿ. ಸತ್ತು ಅಂದ್ರ ಅಲ್ಲೇ ಹೋಗೋದ್ರಲ್ಲ. ಒಬ್ಬ 10 ಮರಿ ಸತ್ರ ಎಷ್ಟ ಅದ ಅಮೌಂಟ್? 10 ಮರಿ ಆದ್ರೆ 70,000 ಆತ. ಮತ್ತ ಸಾಯಿಲ್ಲಪ್ಪ ಅಂದ್ರ ಲಾಭ ಆಗತಿ. ಸಾಯಿಲ್ಲಾರಂಗ್ ನೋಡ್ಕೋಬೇಕು. ಸಾಯಿಲ್ದ ನೋಡ್ಕೋಬೇಕಷ್ಟೇ. ಕಂಡಂಗ ಇಲ್ಲಿವರೆಗೆ ಸುಮಾರು ಸಣ್ಣ ವಯಸ್ಸಿಂದ ಇದೇ ಶಾಲೆ, ಇದೇ ಪಾಠ. ಯಾವ ಕುರಿಗಳು ಬೆಸ್ಟ್ ಸಾಕಕ್? ಕುರಿ ಸಾಕಾಗ್ರಿ ಯಾವ? ಈಗ ಇದು ಮಹಾರಾಷ್ಟ್ರ ಐತಿ, ಹರಪನಹಳ್ಳಿ ತಳಿ ಐತಿ, ಈ ಕಡೆ ಟೆಂಗುರಿ ಐತಿ. ಯಾವ ತಳಿಗಳು ಬೆಸ್ಟ್? ಸೇಫರ್ ಸೈಡ್ ಇಲ್ಲರಿ, ಇದು ಮಹಾರಾಷ್ಟ್ರ ಮಾಲು ಒಂದ್ ಸ್ವಲ್ಪ ಉದ್ದ ಬಾಲ ಬರ್ತೈತಿ ಅಂತಂದು ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡ್ತಾರ ಅಂಗಡಿಯವ್ರು.
ಸ್ವಲ್ಪ ಉದ್ದ ಬಾಲ ಬರುತ್ತೆ, ಮಟನ್ ರುಚಿ ಬರಲ್ಲ ಅಂತ ಒಂದ್ ಸ್ವಲ್ಪ ಅಲಕ್ಷ್ಯ ಮಾಡ್ತಾರ. ನಾವೇನೋ ಸೇಲ್ ಮಾಡ್ತಾವ್ರಿ, ಏನ್ ತೊಂದ್ರೆ ಇಲ್ಲ. ನಮ್ಗೆಲ್ಲ ಅಂಗಡಿಯಾರ ಪರಿಚಯ ಅದಾರ, ಅಂಗಡಿಯಾರ ಪರಿಚಯದಿಂದ ನಾವ್ ಮಾಲ್ ಕೊಡ್ತಾ ಇರ್ತಾವಿ, ಕೊಯ್ತಾ ಇದಾರ, ಏನ್ ತೊಂದ್ರೆ ಇಲ್ಲ. ಅದಕ್ಕಂತೂ ಸ್ವಲ್ಪ ಮಾರ್ಕೆಟ್ ಚೆನ್ನಾಗಂದ್ರೆ ಕರೆ ಕುರಿ, ಕೆಂಪು ಕುರಿ. ಈ ಕೆಂಪು ಕುರಿ ರೀ, ಕೆಂಪು ಕುರಿ, ಕರೆ ಕುರಿ ನಮ್ಮಲ್ಲಿ ಸೇಲ್ ಆಗೋದು. ಬಟ್ ನಮ್ಗೆ ಹೆಚ್ಚಿಗೆ ಸೇಲ್ ಆಗೋದು ಅದೇ. ಸ್ವಲ್ಪ ಮಹಾರಾಷ್ಟ್ರ ಮರಿಗೆ ಒಂದ್ ಸ್ವಲ್ಪ ಇದನ್ನ ಮಾಡ್ತಾರ, ತೂಕದಾಗ ಅದ ಮುಂದ ಮಹಾರಾಷ್ಟ್ರ ಕುರಿ, ತೂಕದಾಗ ಮಹಾರಾಷ್ಟ್ರ ಕುರಿ ಮುಂದ. ಅದಾದ್ರ ನೀವು ತೂಕದಂಗ್ ಕೊಡ್ತೀರ? ಇಲ್ಲ, ನಾವು ಉಂಡಾಗುದಿ ಕೊಡ್ತೇವೆ. ಉಂಡಾಗುತ್ತಿ ಅಂದಾಜಿನ ಮೇಲೆ ಮಾರ್ತಾರ. ನೋಡ್ರಿ ಸ್ನೇಹಿತರೆ, ಶಿವರು ಸಾಕಷ್ಟು ಅನುಭವಗಳು ಅಂತ ರೈತರಂತಾನೆ ಹೇಳ್ಬೋದು. ಅವ್ರು ಏನ್ ಹೇಳ್ತಾರ, ಒಂದು ಬಾಳ ಸರಳ, ನಾವು 3 ವೆರೈಟಿ ಸಾಕಾಣಿಕೆ ಮಾಡ್ತೀವಿ. ಇದು ಒಂದು ಹರಪನಹಳ್ಳಿ ತಳಿ ಅಂತಾನೆ ಹೇಳ್ತಾರ ಅವ್ರು. ಅಂದ್ರೆ ಹರಪನಹಳ್ಳಿ ಮತ್ತು ಈ ಭಾಗದಲ್ಲೇ ಮಾರಾಟ ಆಗುವಂತ ತಳಿ. ಇನ್ನೊಂದು ಏನಂದ್ರೆ ಮಹಾರಾಷ್ಟ್ರ ತಳಿ ಅಂತ ಹೇಳ್ತಾರ. ಇದು ಉದ್ದ ಬಾಲ ಐತೆ ಅಂತ ಹೇಳ್ತಾರ. ಇದು ಮಾರಾಟ ಆಗಲ್ಲ ಅಂತಾರ, ಆದ್ರೂ ನಾವು ವ್ಯಾಪಾರ ಮಾಡೋದ್ರಿಂದ ಮತ್ತು ನಮಗ್ ಗೊತ್ತಿರೋದ್ರಿಂದ ನಾವು ಇದನ್ನ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರ. ಹಂಗೆ ಕೊಪ್ಪಳದ ಕುಕುಂಪಳ್ಳಿಯ ಒಂದು ಫೇಮಸ್ ಕೆಂಗುರಿ, ಅದನ್ನ ಕೂಡ ನಾವು ಇದು ಮಾಡ್ತೀವಿ ಅಂತಾರ. ಹಾಗೆ ಅಮಿನಿಗಡ ತಳಿ ಅಂತ ಐತಿ, ಅದನ್ನ ನಾವು ಮಾರಾಟ ಮಾಡ್ತೀವಿ ಅಂತಾರ. ಹೀಗೆ ಅವರು ಪ್ರತಿಯೊಂದು ಹೇಳ್ತಾರ. ಏನಪ್ಪಾ ಅಂದ್ರ ಒಂದು ಮರಿಗೆ 1,000 ಸಿಗುತ್ತೆ, ಸಿಕ್ಕಾಪಟ್ಟೆ ಏನೋ ಸಿಗಂಗಿಲ್ಲ. ಆ 1,000 ರೂಪಾಯಿದಲ್ಲಿ ನಾವು ಒಂದು ಒಳ್ಳೆ ಆದಾಯ ತೆಗಿತೀವಿ ಅಂತಾನೆ ಹೇಳ್ತಾರೆ. ಅದು ಯಾವ ತರಪ್ಪ ಅಂದ್ರ 100 ಮರಿಗೆ 1 ಲಕ್ಷ.